hello, namaste. Welcome back to Ananya Inspiring YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿರೋದು. ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ನೋಟಿಫಿಕೇಶನ್ ಬಂದಮೇಲೆ ಆ ಥರ ಸ್ಕಿನ್ ಬ್ಯಾರಿಯರ್ ಇತ್ತು, ಆ ಥರ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಆ ವಿಡಿಯೋನ ಕಂಪ್ಲೀಟ್ ಪ್ರೋಸೆಸ್ ನೋಡಿಕೊಂಡು ವಿಡಿಯೋಸ್ ನೋಡಿದ್ರೆ ಯು ವಿಲ್ ಗೆಟ್ ಅ ಕ್ಲಿಯರ್ ಸ್ಕಿನ್. ಸೊ ನನಗೆ ಕಾಮೆಂಟಲ್ಲಿ ಹಾಕ್ತಾ ಇರ್ತೀರಾ ನಿಮ್ಮ ಸ್ಕಿನ್ ಹೆಂಗೆ ಇಷ್ಟು ಕ್ಲಿಯರು ಅಂತ. ಸೊ ನನಗೂ ಸ್ವಲ್ಪ ಮಾರ್ಕ್ಸ್ ಇದೆ, ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ದಟ್ಸ್ ಕಂಪ್ಲೀಟ್ಲಿ ಓಕೆ. ಇಟ್ಸ್ ಅ ಏಜ್ ಟು ಗೆಟ್ ಅ ಪಿಂಪಲ್ಸ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಅದನ್ನು ನಾವು ಪ್ರಿಕಾಷನಿಂದ ನೀಟಾಗಿ ಕರೆಕ್ಟ್ ಮಾಡಲಿಲ್ಲ ಅಂತಂದರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ವಾಟ್ ಐ ಸಜೆಸ್ಟ್ ಯು ಆಲ್ ಇಸ್ ಪ್ರಿಕಾಷನ್ಸ್ನ ತೊಗೊಳ್ಳಿ. ಪಿಂಪಲ್ ಬರುತ್ತೋ ಹೋಗು ಅಂತ ಬಿಡಬೇಡಿ. ಹಾಗೆ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ತುಂಬ ದುಡ್ಡನ್ನ ಸ್ಪೆಂಡ್ ಮಾಡಿ ಡರ್ಮಟೊಲಜಿಸ್ಟ್ ಹತ್ರ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಅಥವಾ ಮಾರ್ಕೆಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಮೆಡಿಸನ್ ತೋರಿಸ್ತಾರೆ ಅಂತ ಹಚ್ಚಬೇಡಿ. ಸೊ ಪ್ರಾಪರ್ ರಿಸರ್ಚಿಂದ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸುಮ್ಮನೆ ಅಪ್ಲೈ ಮಾಡಿದರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ಹಾಳಾಗೋದು ಗ್ಯಾರಂಟಿ. ಬಟ್ ಈ ಮನೆ ಮದ್ದುಗಳು ಹಾಗಾಗಲ್ಲ. ಬಿಕಾಸ್ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಅಂಶ ಇರಲ್ಲ, ಯಾವುದೇ ಥರ ಬೇರೆ ಥರ ಏನೋ ಮಿಕ್ಸ್ ಮಾಡಿರಲ್ಲ. ಸೊ ವರ್ಜಿನ್ ಆಗಿರುತ್ತೆ ಇದು. ಸೊ ಅದಕ್ಕೋಸ್ಕರ ವಾಟ್ ಐ ಸಜೆಸ್ಟ್ ಇಸ್ ಹಿಂಗೆ ಹಾಕೊಳ್ಳಿ ಅಂತ. ಸೊ ಆ್ಯಂಡ್ ಆಲ್ಸೋ ಕೆಲವೊಬ್ಬರು ಯೂಶಲಿ ಊಟ ಮಾಡಬೇಕಾದ್ರೆ ಇದೊಂದು ನಾನು ಜಸ್ಟ್ ವಾಂಟೆಡ್ ಟು ಸಜೆಸ್ಟ್ ಯು ಆಲ್, ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ಅದರಲ್ಲೂ ನಿಮಗೆ ರಿಫೈನ್ಡ್ ಕೊಬ್ಬರಿ ಎಣ್ಣೆ, ರಿಫೈನ್ಡ್ ಕೊಕೊನಟ್ ಆಯಿಲ್ ಮತ್ತು ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಬರುತ್ತೆ. ಸೊ ನೀವೇನಾದರೂ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ನಿಮ್ಮ ಬಾಡಿಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ಸ್ಕಿನ್ ಚೆನ್ನಾಗಾಗುತ್ತೆ, ಹೇರ್ ಚೆನ್ನಾಗಾಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಇವತ್ತೊಂದು ನಾನು ಹೊಸ ಟಿಪ್ ಜೊತೆ ಬಂದಿರೋದು. ಏನು ಟಿಪ್ ಅಂತ ಅಂದರೆ ಮುಖದಲ್ಲಿ ಯಾವುದೇ ಥರ ಕರೆ, ಯಾವುದೇ ಥರ ಪಿಂಪಲ್ ಇದ್ರೂ ಹೋಗಿಸ್ಕೊಳ್ಳಿಕ್ಕೆ. ಸೊ ಒಂದೇ ಟಿಪ್ಪು ನೀಟಾಗಿ ನಿಮಗೆ ಪಿಂಪಲ್ಸ್ ಹೋಗುತ್ತೆ, ಸ್ಕಾರ್ಸ್ ಇತ್ತು ಅಂತಂದ್ರೂ ಹೋಗುತ್ತೆ. ವೆರಿ ಸಿಂಪಲ್, ನಾನು ಹೇಳ್ತೀನಿ. ಸೊ ಎಲ್ಲರ ಹತ್ರ ಆಲ್ಮಂಡ್ ಇರುತ್ತೆ, ಆಲ್ಮಂಡ್ ಆಯಿತಾ. ಒಂದು 5-6 ಆಲ್ಮಂಡ್ನ ತೊಗೊಳ್ಳಿ, ಏನು ಜಾಸ್ತಿ ಬೇಡ. 5-6 ಆಲ್ಮಂಡ್ನ ತೊಗೊಂಡು ಇದನ್ನು ಬಿಸಿ ಮಾಡಬೇಕು. ಯಾವುದರಲ್ಲಿ? ನಮ್ಮ ತವಾಲಿ ಬಿಸಿ ಮಾಡಬೇಕು. ತವಾಲಿ ಬಿಸಿ ಮಾಡ್ಕೋಬೇಕು. ಹಾಗೆ ಅರಿಶಿಣನೂ ಕೂಡ ನೀವು ತವಾಲಿ ಬಿಸಿ ಮಾಡ್ಕೋಬೇಕು. ಸೊ ಬಿಸಿ ಮಾಡ್ಕೊಂಡಾದ್ಮೇಲೆ ಎರಡನ್ನೂ ನೀವು ಏನು ಮಾಡಬೇಕಾಗುತ್ತೆ, ಬಿಸಿ ಅಂದರೆ ಇದನ್ನು ತುಂಬ ಬ್ಲ್ಯಾಕಾಗಿ ಮಾಡ್ಕೋಬೇಡಿ, ಜಸ್ಟ್ ಹಿಂಗೆ ಫ್ರೈ ಅಷ್ಟೇ. ಸೊ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಬಿಕಾಸ್ ಈ ಏನಿದೆ ಇದು ಬಾದಾಮಿ, ಇದರಲ್ಲಿ ಸ್ವಲ್ಪ ಆಯಿಲ್ ಬಿಟ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ. ಆವಾಗ ನೀವು ಅರಿಶಿಣ ಮತ್ತು ಏನಿದು ಆಲ್ಮಂಡು ಎರಡನ್ನೂ ಮಿಕ್ಸ್ ಮಾಡಬೇಕಾಗತ್ತೆ. ಓಕೆನಾ? ಎರಡನ್ನೂ ಮಿಕ್ಸ್ ಮಾಡಿದಾಗ ಈ ಥರ ಪೇಸ್ಟ್ ಆಗುತ್ತೆ ನಿಮಗೆ. ಐ ಹೋಪ್ ಕಾಣ್ತಾ ಇದೆ ಅಂತ. ಸೊ ಈ ಥರ ಪೇಸ್ಟ್ ಆಗುತ್ತೆ. ಸೊ ಏನು ಮಾಡ್ತೀರಾ, ಇದನ್ನು ಹುರ್ಕೋತೀರಾ, ಎರಡನ್ನೂ ಪೇಸ್ಟ್ ಮಾಡಿ ಇದು ಮಾಡಿ. ಅದಾದಮೇಲೆ ನೀವು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ. ಸೊ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ನಮ್ಮನೇಲಿ ರಿಫೈನ್ ಕೊಬ್ಬರಿ ಎಣ್ಣೆನೂ ಇದೆ, ಮತ್ತು ನಾರ್ಮಲ್ ತಲೆಗೆ ಹಾಕ್ತೀವಲ್ಲ ಪ್ಯಾರಾಚೂಟ್, ಆ ಥರನೂ ಇದೆ. ಸೊ ನಾನೀಗ ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊತಾ ಇದ್ದೀನಿ. ಬಿಕಾಸ್ ಇಟ್ ವಿಲ್ ನಾಟ್ ಗೋ ಅಂಡರ್ ಮೆನಿ ಪ್ರೋಸೆಸ್ ಅಂತ. ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ. ಇದಾದ ತಕ್ಷಣ ನಿಮಗೆ ಸೊ ಎಲ್ಲರ ಮನೆಯಲ್ಲೂ ಕ್ಯಾರೆಟ್ ಇರುತ್ತೆ. ಈ ಕ್ಯಾರೆಟ್ನ ಜ್ಯೂಸ್ ಹಾಕೋಬೇಕು. ಕ್ಯಾರೆಟ್ನ ಅಂದರೆ ನೀವು ಇದನ್ನು ಸ್ಕ್ವೀಸ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಸ್ವಲ್ಪ ಜಾಡಿ ಅಂದರೆ ಮಿಕ್ಸಿಯಲ್ಲಿ ನೀವು ಒಂದು ರೌಂಡ್ ಬಂತು ಅಂದರೆ ರಸ ಬರುತ್ತೆ. ಇಲ್ಲ ಅಂತಂದರೆ ಇದನ್ನು ತುರ್ಕೊಳ್ಳಿಕ್ಕೆ ಸ್ವಲ್ಪ ರಸ ಬರುತ್ತೆ, ಅದನ್ನ ಇಂಟ್ಕೊಳ್ಳಿ. ಸೊ ನಾನು ಆಲ್ರೆಡಿ ಇದಕ್ಕೆ ಹಿಂಡ್ಬಿಟ್ಟಿದ್ದೀನಿ, ನಾನು ತೋರಿಸ್ಲಿಕ್ಕಾಗಲಿಲ್ಲ ಅದನ್ನು. ಸೊ ಇಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡಿ. ನಾನು ಯಾವಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂತಂದರೆ ಇದು ಆಲ್ಮಂಡು ಮತ್ತು ಅರಿಶಿಣ ಏನಿತ್ತು ಅದು ಹಾಕೋಬೇಕಾದ್ರೆ ಹಾಕೋಬಿಟ್ಟಿದ್ದೀನಿ, ಅದಕ್ಕೋಸ್ಕರ. ಸೊ ಬೆಟರ್ ಯೂಸ್ ಮಾಡಿ ಗೈಸ್. ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಡೈಲಿ ಯೂಸ್ ಮಾಡಬೇಡಿ, ವಾರಕ್ಕೆ 2 ದಿನ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದೇ ಥರ ಪಿಂಪಲ್ ಇತ್ತು, ಹಳೆಯ ಪಿಂಪಲ್ ಇತ್ತು, ಹೋಗ್ತಾ ಇಲ್ಲ ಅಂತ ಇದ್ರಲ್ಲಿ ಕಂಪ್ಲೀಟ್ಲಿ ಹೋಗುತ್ತೆ. ಇದನ್ನು ಬಾಣಂತಿಯರು ಮತ್ತು ಮಕ್ಕಳು ಪ್ಯೂಬರ್ಟಿ ಟೈಮಲ್ಲಿ ಎಲ್ಲ ಥರ ಹಾಕಿದ್ರೂ ತುಂಬ ಸ್ಕಿನ್ ಫೇರ್ ಆಗುತ್ತೆ, ಯಾವುದೇ ಥರ ಮಾರ್ಕ್ಸ್ ಬರಲ್ಲ. ನೀವು ಒಂದು 2 ವಾರಕ್ಕೊಂದ್ಸತಿ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಾಕೊಂಡು ಸ್ನಾನ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಕ್ಚುಲಿ ಅದು ಕೂಡ ಸೊ ಮುಂಚೆನೇ ಯಾಕೆ ಅವರು ಇಷ್ಟೊಂದು ಹೇಳಿದ್ರು ಅನ್ಕೋಬೇಡಿ, ಯೂಸ್ಫುಲ್ ಅನ್ನೋ ರೀಸನ್ಗೆ ನಾನು ಹೇಳಿದ್ದೀನಿ.
ಎಸ್, ಇಷ್ಟೇ ಆ್ಯಕ್ಚುಲಿ ಒಂದೇ ಒಂದು ಟಿಪ್ಪು ಗೈಸ್, ಏನೂ ಇಲ್ಲ. ಸೊ ಏನು ಮಾಡಿ ಅಂದರೆ ಇದನ್ನು ನೀವು ಬಾದಾಮಿ ಪೌಡ್ರ್ ಮತ್ತು ಅರಿಶಿನ ಏನಿದೆ ಅದನ್ನು ಜಡಿ ಇಟ್ಕೊಂಡಿರೋದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು 1 ಮಂತ್ವರೆಗೂ. ವೀಕ್ಲಿ ಟ್ವೈಸ್ ಯೂಸ್ ಮಾಡಿ, ಇಟ್ಸ್ ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀರಾ ನನ್ನ ಸ್ಕಿನ್ ಫೇರ್ ಆಗಿದೆ ಹಾಗೂ ನನ್ನ ಮುಖದಲ್ಲಿ ಯಾವುದೇ ಥರ ಪಿಂಪಲ್ಸ್ ಸ್ಕಾರ್ಸ್ ಇಲ್ಲ ಅಂತ. ಪಿಂಪಲ್ಸ್ ಬಂದರೆ ಸ್ಕಾರ್ಸ್ ಬರೋದು ಎರಡನ್ನೂ ಅವಾಯ್ಡ್ ಮಾಡುತ್ತೆ ಇದು. ಟ್ರೈ ಮಾಡಿ. ಸೊ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಆ್ಯಂಡ್ ಎಸ್, ಈ ವಿಡಿಯೋ ನಾನು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಬೆನಿಫಿಟ್ಸ್ ಯೂಸ್ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬೈ ಬಾಯ್.